ಮನಸ್ಸಿನ ಮಾತು ಚಾನಲ್ಗೆ ಸ್ವಾಗತ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೂಲ ನಕ್ಷತ್ರ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇಡೀ ಆಕಾಶವನ್ನು 27 ನಕ್ಷತ್ರ ಪುಂಜಗಳಾಗಿ ವಿಂಗಡಿಸಲಾಗಿದೆ. ಪ್ರತಿ ನಕ್ಷತ್ರ ಸ್ವರೂಪವು ವಿಭಿನ್ನವಾಗಿರುತ್ತದೆ. ಕೆಲವು ನಕ್ಷತ್ರಗಳು ಮೃದುವಾಗಿರುತ್ತವೆ, ಇನ್ನು ಕೆಲವು ಕಠೋರವಾಗಿರುತ್ತವೆ. ನಕ್ಷತ್ರ ಪುಂಜದಲ್ಲಿ ಮೂಲ ನಕ್ಷತ್ರದ ಸ್ಥಾನ 19 ಮೂಲ ನಕ್ಷತ್ರದಲ್ಲಿ 4 ಹಂತಗಳಿವೆ. ಇದು ಧನುರಾಶಿಯಾಗಿದೆ. ಈ ನಕ್ಷತ್ರದ ಅಧಿಪತಿ ಕೇತು, ರಾಶಿಚಕ್ರ ಅಧಿಪತಿ ಗುರು. ಬೃಹಸ್ಪತಿಯು ದೇವತೆಗಳ ಒಡೆಯ. ಆದ್ದರಿಂದ ಗುರು ಮತ್ತು ಕೇತು ಈ ನಕ್ಷತ್ರದಲ್ಲಿ ಜನಿಸಿದ ಜನರ ಮೇಲೆ ನೇರ ಪರಿಣಾಮವನ್ನು ಬೀರುತ್ತದೆ. ಗುರು ಮತ್ತು ಕೇತು ಈ ನಕ್ಷತ್ರದಲ್ಲಿ ಜನಿಸಿದ ಜನರ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಕೇತು ಕೆಲವೊಮ್ಮೆ ಋಣಾತ್ಮಕ ಪರಿಣಾಮ, ಕೆಲವೊಮ್ಮೆ ಸಕಾರಾತ್ಮಕ ಪರಿಣಾಮ ಬೀರುತ್ತಾನೆ. ಗುರು ಪ್ರತಿ ಕೆಟ್ಟ ಪ್ರಭಾವಗಳನ್ನು ಸರಿಪಡಿಸುವ ಮೂಲಕ ಜೀವನದಲ್ಲಿ ಖುಷಿ ನೀಡುವ ಕೆಲಸ ಮಾಡುತ್ತಾನೆ. ಮೂಲ, ಜ್ಯೇಷ್ಠ, ಆಶ್ಲೇಷ ಮತ್ತು ಈ 3 ನಕ್ಷತ್ರಗಳನ್ನು ಮೂಲ ನಕ್ಷತ್ರಗಳು ಅಂತೇಳಿ ಕರೀತಾರೆ. ಅಶ್ವಿನಿ, ಮೇಘ, ರೇವತಿ ಇವು ಪೋಷಕ ಮೂಲ ನಕ್ಷತ್ರಗಳು. ಈ ನಕ್ಷತ್ರದಲ್ಲಿ ಜನಿಸಿದವರ ಆರೋಗ್ಯ ಸೂಕ್ಷ್ಮವಾಗಿರುವುದು. ಈ ನಕ್ಷತ್ರ ಪುಂಜದಲ್ಲಿ ಜನಿಸಿದರೆ ಅದರ ಮೂಲ ಸಮಾಧಾನವಾಗುವವರೆಗೂ ತಂದೆ ಮಗುವಿನ ಮುಖ ನೋಡಬಾರದು ಎನ್ನುವಂಥ ನಂಬಿಕೆ. ಮಗುವಿನ ಜನನದ 27 ದಿನಗಳ ನಂತರ ಮೂಲ ನಕ್ಷತ್ರ ಶಾಂತಿ ಮಾಡಿಸಬೇಕು. ಜಾತಕ ಆಧಾರದ ಮೇಲೆ ನಿರ್ಧರಿಸಬೇಕು. ಕೆಲವು ಕ್ರಮಗಳು 8 ವರ್ಷಗಳ ಕಾಲ ಅನುಸರಿಸಿದರೆ ಮೂಲ ನಕ್ಷತ್ರ ಪ್ರಭಾವ ಕಡಿಮೆಯಾಗಬಹುದು. ಹಠ ಸ್ವಭಾವ, ಕೆಲಸದಲ್ಲಿ ಪ್ರಾಮಾಣಿಕ, ಕೆಲಸದ ಬಗ್ಗೆ ಪ್ರಾಮಾಣಿಕರಾಗಿರುತ್ತಾರೆ, ಗುರಿ ಸಾಧಿಸುವವರಾಗಿರುತ್ತಾರೆ. ಮೂಲ ನಕ್ಷತ್ರದ ಈ ದೋಷವು ಸ್ವಯಂಚಾಲಿತವಾಗಿ ನಿರ್ಮೂಲವಾಗುತ್ತದೆ. ಈ ನಕ್ಷತ್ರದಲ್ಲಿ ಜನಿಸಿದ ವ್ಯಕ್ತಿಯು ತನ್ನನ್ನು ಅದೃಷ್ಟಶಾಲಿ ಎಂದು ಅಂದುಕೊಳ್ಳುತ್ತಾರೆ. ಮೂಲ ನಕ್ಷತ್ರ ಪುಂಜದಲ್ಲಿ ಜನಿಸಿದ ವ್ಯಕ್ತಿಯ ಸ್ವರೂಪ. ಈ ನಕ್ಷತ್ರದಲ್ಲಿ ಜನಿಸಿದ ವ್ಯಕ್ತಿಯು ಬಹಳ ದೃಢವಾದ ಅಭಿಪ್ರಾಯವನ್ನು ಹೊಂದಿರುತ್ತಾರೆ, ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹೊಂದಿರುತ್ತಾರೆ, ಶಿಕ್ಷಣದಲ್ಲಿ ಆಸಕ್ತಿಯನ್ನು ಹೊಂದಿರುತ್ತಾರೆ, ಭವಿಷ್ಯದ ಬಗ್ಗೆ ಯಾವಾಗಲೂ ಗಂಭೀರ ಯೋಚಿಸುತ್ತಾರೆ, ಸಹಾಯ ಮಾಡುವ ಗುಣ ಹೊಂದಿರುತ್ತಾರೆ, ತನಿಖಾ ಬುದ್ಧಿವಂತಿಕೆ ಹೊಂದಿರುತ್ತಾರೆ, ಪ್ರತಿಯೊಂದರಲ್ಲೂ ಮಾಹಿತಿ ತಿಳಿದುಕೊಳ್ಳುವ ಕುತೂಹಲ ಹೊಂದಿರುತ್ತಾರೆ, ಸಂಬಂಧದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ, ಇವರನ್ನು ತುಂಬ ದುರುಪಯೋಗ ಮಾಡಿಕೊಳ್ಳುತ್ತಾರೆ. ಮೂಲ ನಕ್ಷತ್ರದಲ್ಲಿ ಜನಿಸಿದ ವ್ಯಕ್ತಿಯ ವೃತ್ತಿ ನುರಿತ ಮತ್ತು ಕೌಶಲ್ಯವುಳ್ಳವರು, ಯಾವಾಗಲೂ ಭವಿಷ್ಯದ ಕಡೆ ಗಂಭೀರವಾಗಿ ಪ್ರತಿ ಹಂತವನ್ನು ತಲುಪುತ್ತಾರೆ, ಯಾವಾಗಲೂ ಕೆಲಸದಲ್ಲಿ ಮುಂಚೂಣಿಯಲ್ಲಿರುವುದು ಮತ್ತು ಸಮಯಕ್ಕೆ ಸರಿಯಾಗಿ ಕೆಲಸವನ್ನು ಪೂರ್ಣಗೊಳಿಸುತ್ತಾರೆ. ಶತ್ರುಗಳನ್ನು ಶಾಂತತೆಯಿಂದ ಎದುರಿಸುತ್ತಾರೆ. ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರುತ್ತಾರೆ. ಕುಟುಂಬ ಪ್ರತಿಯೊಂದಕ್ಕೂ ಅಗತ್ಯ ಈಡೇರಿಸುತ್ತಾರೆ. ಪೋಷಕರನ್ನು ಗೌರವಿಸುತ್ತಾರೆ. ಅವಸರದಲ್ಲಿ ಏನನ್ನೂ ಮಾಡುವುದಿಲ್ಲ, ಯೋಚಿಸಿ ನಿರ್ಧರಿಸುತ್ತಾರೆ. ಸಂಬಂಧಗಳಲ್ಲಿ ಸಮಸ್ಯೆಗಳನ್ನು ಇವರು ಎದುರಿಸುತ್ತಾರೆ. ಈ ವಿಡಿಯೋ ನೋಡಿದ್ದಕ್ಕಾಗಿ, ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.